ನಾವೆಲ್ಲರೂ ಗರ್ವದಿಂದ ಹೆಮ್ಮೆ ಪಡುವ ವಿಷಯ ಏನೆಂದರೆ ಈ ಕೈಲಾಸನಾಥ ದೇವಾಲಯವನ್ನು 8ನೇ ಶತಮಾನದಲ್ಲಿ ನಮ್ಮ ಕನ್ನಡ ನಾಡಿನ ವೀರ ರಾಷ್ಟ್ರಕೂಟ ಅರಸರು ನಿರ್ಮಾಣ ಮಾಡಿದ್ದು. 100 ವರ್ಷಗಳ ಕಾಲ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಮಹಾರಾಷ್ಟ್ರದ ಔರಂಗಾಬಾದ್ ಅಥವಾ ಛತ್ರಪತಿ ಸಂಭಾಜಿನಗರದಿಂದ 30 ಕಿಲೋಮೀಟರ್ ದೂರದಲ್ಲಿ ಸುಂದರವಾದ ಸಹ್ಯಾದ್ರಿ ಪರ್ವತಗಳ ಮಡಿಲಲ್ಲಿ ಈ ಎಲ್ಲೋರದ ಗುಹೆಗಳಿವೆ. ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಜ್ವಾಲಾಮುಖಿಯಿಂದ ನಿರ್ಮಿತವಾಗಿರೋ ಈ ಬೆಟ್ಟಗಳನ್ನು ಕೊರೆದು ಚರಣಾದ್ರಿ ಪರ್ವತಗಳ ಮೇಲೆ ಈ ಗುಹೆಗಳನ್ನು 5ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಬೇರೆ ಬೇರೆ ಪೀಳಿಗೆಯ ವ್ಯಕ್ತಿಗಳು 200 ವರ್ಷಗಳ ಹೆಚ್ಚಿನ ಸಮಯದವರೆಗೆ ಈ ಗುಹೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಟೋಟಲ್ 100 ಪ್ರಾಚೀನ ಗುಹೆಗಳನ್ನು ಇಲ್ಲಿ ನಿರ್ಮಿಸಿದ್ದಾರೆ. ಅದರಲ್ಲಿ ಕೇವಲ 34 ಗುಹೆಗಳನ್ನು ಮಾತ್ರ ನಾವು ನೋಡಬಹುದು. ಅದರಲ್ಲಿ ಕೆಲವುಗಳು ತುಂಬ ಸ್ಪೆಷಲ್ ಆಗಿದ್ದಾವೆ. ಈ ಗುಹೆಯಲ್ಲಿ ಹಿಂದೆ ಬುದ್ಧನ ಅಸ್ಥಿಗಳನ್ನಿಟ್ಟು ಮೆಡಿಟೇಷನ್ ಮಾಡ್ತಿದ್ರಂತೆ. ಹಾಗೆ ವಿಶ್ವ ಪ್ರಸಿದ್ಧಿ ಶಿವನ ಕೈಲಾಸ ಮಂದಿರ ಕೂಡ ಇಲ್ಲಿಯೇ ಇದೆ. ಎಲ್ಲೋರ ಗುಹೆ ಒಳಗೆ ಹೋಗಲು ಒಬ್ಬರಿಗೆ 40 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಬೆಳಗ್ಗೆ 7ರಿಂದ ಸಂಜೆ 5ವರೆವರೆಗೂ ನೀವು ಬರ್ಬೋದು. ಮಂಗಳವಾರ ಮಾತ್ರ ಕ್ಲೋಸ್ ಇರುತ್ತೆ, ನೆನಪಿರಲಿ. ಇಲ್ಲಿ 34 ಗುಹೆಗಳಲ್ಲಿ 1ನೇ ಗುಹೆಯಿಂದ ಹಿಡಿದು 12ನೇ ಗುಹೆವರೆಗೂ ಈ ಗುಹೆಗಳು ಬೌದ್ಧ ಧರ್ಮಕ್ಕೆ ಸಂಬಂಧಪಡುತ್ತವೆ. ಯಾವುದೇ ಶಿಲ್ಪಮೂರ್ತಿಗಳು ಮತ್ತು ಸ್ತಂಭಗಳು ಇಲ್ಲದೆ ಈ 1ನೇ ಗುಹೆಯಲ್ಲಿ ಚೌಕಾಕಾರದಲ್ಲಿರೋ ಮಂಟಪಗಳು ಕಾಣಿಸುತ್ತವೆ. ಇಲ್ಲಿ ತುಂಬ ರೂಮ್ಗಳಿವೆ. 8ನೇ ಶತಮಾನದಲ್ಲಿ ನಿರ್ಮಾಣ ಆಗಿರೋ ಈ 2ನೇ ಗುಹೆಯಲ್ಲಿ ಇದರ ಎಂಟ್ರೆನ್ಸಿಗೆ 2 ದ್ವಾರಪಾಲಕರು ಕಾಣಿಸುತ್ತಾರೆ. 12 ಸ್ತಂಭಗಳಿಂದ ನಿರ್ಮಾಣ ಆಗಿರೋ ಗರ್ಭಗುಡಿಯಲ್ಲಿ ಭಗವಾನ್ ಬುದ್ಧ ವ್ಯಾಖ್ಯಾನ ಮುದ್ರದಲ್ಲಿ ಕೂತಿದ್ದಾನೆ. ಸುತ್ತಮುತ್ತ ಇನ್ನೂ 5 ಬುದ್ಧನ ಮೂರ್ತಿಗಳಿವೆ. ಎಲ್ಲ ಗುಹೆಗಳಿಂದ ಸ್ಪೆಷಲ್ ಆಗಿರೋ 5ನೇ ಗುಹೆ ಒಳಗೆ ಹೋಗ್ತಿದ್ದಂಗೆ ಈ ದೊಡ್ಡದಾಗಿರೋ ಹಾಲ್ ಕಾಣಿಸುತ್ತೆ. ಈ ಹಿಂದೆ ಎಲ್ಲ ಬೌದ್ಧ ಧರ್ಮದವರು ಇಲ್ಲೇ ಊಟ ಮಾಡ್ತಿದ್ದಂತೆ. ಇದು ವಿಶ್ವಕರ್ಮ ಗುಹೆ. ಇದು ಬೌದ್ಧ ಧರ್ಮದ ಗುಹೆಗಳಲ್ಲಿ ಒಂದು ವಿಶೇಷವಾದ ಗುಹೆ. ಏಕೆಂದರೆ ಇಲ್ಲಿ 2 ಅಂತಸ್ತಲ್ಲಿದೆ ಮಂಟಪ. ಒಳಗಿರೋ ಮಂಟಪ 2 ಅಂತಸ್ತಲ್ಲಿದೆ. ಇದು 11ನೇ ಗುಹೆ. ಇದು 3 ಅಂತಸ್ತಲ್ಲಿ ಕಾಣುತ್ತೆ.
ಇವಾಗ ನೀವು ನೋಡ್ತಿರೋದು 13ನೇ ಗುಹೆ. 13ರಿಂದ 29ವರೆಗೂ ಎಲ್ಲ ಗುಹೆಗಳು ಹಿಂದೂ ಧರ್ಮಕ್ಕೆ ಸೇರುತ್ತವೆ. ಇವಾಗ ನೀವು ನೋಡ್ತಿರೋದು ಒಂದೇ ಕಲ್ಲಲ್ಲಿ ಕೆತ್ತಿರೋ ಕೈಲಾಸನಾಥನ ಕೈಲಾಸ ಮಂದಿರ. ಶಿವನ ಕೈಲಾಸ ಪರ್ವತವನ್ನು ಪ್ರೇರಣೆಯಲ್ಲಿಟ್ಕೊಂಡು ಈ ಕೈಲಾಸ ಮಂದಿರವನ್ನು ರಚನೆ ಮಾಡಿದ್ರಂತೆ. ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು, ಎಷ್ಟು ವಿಚಿತ್ರ ಅಲ್ವಾ? ದೇವಸ್ಥಾನದೊಳಗಡೆ ಬಂದರೆ ನಿಮಗೆ ಎದುರುಗಡೆನೇ 2 ಆನೆ ಕಾಣಿಸ್ತವೆ. ಮತ್ತು ದೇವಸ್ಥಾನದ ಹಿಂದೆ ಮುಂದೆ ವಿಜಯ ಸ್ತಂಭ ನಿಮಗೆ ಕಾಣಿಸುತ್ತೆ. 2 ಗೋಡೆಗಳ ಮೇಲೆ ನಿಮಗೆ ರಾಮಾಯಣ ಮತ್ತು ಮಹಾಭಾರತದ ಶಿಲ್ಪ ಕೆತ್ತನೆಗಳು ಕಾಣಿಸುತ್ತಿವೆ. ಕೈಲಾಸ ಮಂದಿರದ ಹಿಂದ್ಗಡೆ ಸುಂದರವಾದ ಆನೆಗಳು ನಿಮ್ಗೆ ಕಾಣಿಸುತ್ತಿವೆ. ಆನೆಗಳು ಈ ದೇವಸ್ಥಾನವನ್ನು ತಮ್ಮ ಮೇಲೆ ಹೊತ್ಕೊಂಡಿರೋ ಥರ. ಈ ದೇವಸ್ಥಾನದ ಅದ್ಭುತಗಳನ್ನು ನೋಡಿ ಭಾರತ ಸರ್ಕಾರ 20 ರೂಪಾಯಿ ನೋಟಿನ ಮೇಲೆ ಪ್ರಿಂಟ್ ಮಾಡಿದ್ದಾರೆ ನೋಡಿ. ಕೈಲಾಸ ಮಂದಿರ ನೋಡಿದ ಮೇಲೆ ಅಲ್ಲೇ 10 ನಿಮಿಷ ದೂರದಲ್ಲೇ ಈ ಸುಂದರವಾದ ಜಲಪಾತ ಇದೆ. ಜಲಪಾತದ ಹತ್ತಿರನೇ 8ನೇ ಶತಮಾನದಲ್ಲಿ ರಚಿಸಲ್ಪಟ್ಟ ಶಿವನಿಗೆ ಸಂಬಂಧಪಟ್ಟ ಒಂದು 19ನೇ ಗುಹೆ ಇದೆ. ಈ ದೇವಸ್ಥಾನ ಒಳಗಡೆ ಬಂದ್ರೇ 8 ಕೈಗಳು ಇರೋ ಶಿವ ನಮ್ಗೆ ಕಾಣಿಸ್ತಾನೆ. ಕೆಳಗಡೆ ಬಂದರೆ ರಾವಣ ಕೈಲಾಸ ಪರ್ವತವನ್ನು ಇಟ್ಕೊಂಡಿರೋದು ಕಾಣಿಸುತ್ತೆ. ಕೈಲಾಸ ಪರ್ವತವನ್ನು ಅಲ್ಲಾಡ್ಸೋಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಮೇಲೆ ಶಿವ ಪಾರ್ವತಿ ಜೊತೆಗೆ ಕೂತಿದ್ದಾನೆ. ಮೂವತ್ತನೇ ಗುಹೆಯಿಂದ ಹಿಡಿದು 34ನೇ ಗುಹೆವರೆಗೂ ಎಲ್ಲ ಗುಹೆಗಳು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿವೆ. ಇಲ್ಲಿ ಟೋಟಲ್ ಆಗಿ 3 ಧರ್ಮಕ್ಕೆ ಸಂಬಂಧಪಟ್ಟ ಗುಹೆಗಳು ನಮಗೆ ಕಾಣಿಸುತ್ತಿವೆ. 1ರಿಂದ 12 ಗುಹೆಗಳು ಬೌದ್ಧ ಧರ್ಮಕ್ಕೆ ಸೇರಿದವೆ. 13ರಿಂದ 29 ಗುಹೆಗಳು ಹಿಂದೂ ಧರ್ಮದ್ದಾಗಿವೆ. ಹಾಗೆ 30ರಿಂದ 34ರವರೆಗೆ ಇರೋ ಗುಹೆಗಳು ಜೈನ ಧರ್ಮಕ್ಕೆ ಸೇರಿದವೆ. ಸೊ ಇದಾಗಿತ್ತು ಎಲ್ಲವರದ ಮಾಹಿತಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.